1998ರ ಕೊಯಮತ್ತೂರು ಸ್ಫೋಟದ ಆರೋಪಿ ಸೆರೆ ಸಿಕ್ಕಿದ್ದಾನೆ. ಅಡ್ವಾಣಿ ಯಾತ್ರೆಗೂ ಮುನ್ನ ಸ್ಫೋಟಕ್ಕೆ ಸಂಚು ಮಾಡಿದ್ದ. ವಿಜಯಪುರದಲ್ಲಿ ಆರೋಪಿ ಸಿದ್ದಿಕಿ ರಾಜ್ ಬಂಧನ ಆಗಿದೆ. ಅಡ್ವಾಣಿ ಯಾತ್ರೆಗೂ ಮುನ್ನ ಸ್ಫೋಟಕ್ಕೆ ಸಂಚು ಮಾಡಿದ್ದ ಈತ ವಿಜಯಪುರದಲ್ಲಿ ಈತ ಸಿಕ್ಕಿಬಿದ್ದಿದ್ದಾನೆ. 27 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಸಿದ್ದಿಕಿ. 27 ವರ್ಷಗಳಿಂದ ಕೊಯಮತ್ತೂರು ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. 12 ವರ್ಷಗಳಿಂದ ವಿಜಯಪುರದಲ್ಲಿದ್ದ ಸಿದ್ದಿಕಿ ಎಲ್ಲಾ ಕಡೆ ಓಡಾಡಿ ಕೊನೆಗೆ ವಿಜಯಪುರ ಸೇರ್ಕೊಂಡಿದ್ದ. ಕಳೆದ 12 ವರ್ಷಗಳಿಂದ ಈತ ವಿಜಯಪುರದಲ್ಲಿದ್ದ. ಬೇರೆ ಬೇರೆ ಸ್ಥಳಗಳಲ್ಲಿ ಅಡಗಿ ಕೂತಿದ್ದ. ಕೊಯಮತ್ತೂರು ಬ್ಲಾಸ್ಟ್ನ ನಂತರ ತಲೆಮರೆಸಿಕೊಂಡಿದ್ದ. ಹುಡುಕಾಡ್ತಾ ಇದ್ರು ಈತನಿಗೋಸ್ಕರ. ವಾಂಟೆಡ್ ಇದ್ದ ಈತ 12 ವರ್ಷಗಳಿಂದ ವಿಜಯಪುರದಲ್ಲೇ ಜೀವನ ನಡೆಸ್ತಿದ್ದಾನೆ. ಮದುವೆನೂ ಆಗಿದ್ದ. ಹುಬ್ಬಳ್ಳಿ ಮೂಲದ ಮಹಿಳೆಯ ಜೊತೆ ಈತನಿಗೆ ಮದುವೆ ಆಗಿದೆ. ವಿಜಯಪುರ ಸೇರ್ಕೊಂಡ ನಂತರ 12 ವರ್ಷದಿಂದ ಅಲ್ಲಿ ತರಕಾರಿ ವ್ಯಾಪಾರ ಮಾಡಿಕೊಂಡಿದ್ದ. ಚಾಮರಾಜನಗರದ ಗುಂಡ್ಲುಪೇಟೆಯವನಿದ್ದ. 27 ವರ್ಷದಿಂದ ತಲೆಮರೆಸಿಕೊಂಡಿದ್ದಿತ್ತು. ಬೇರೆ ಬೇರೆ ಕಡೆ ಎಲ್ಲ ಓಡಾಡಿದ್ದಾನೆ. ಫೈನಲಿ ವಿಜಯಪುರಕ್ಕೆ ಬಂದು ಸೇರ್ಕೊಂಡಿದ್ದಾನೆ. ಅಲ್ಲಿ ಮಾಡೋದಕ್ಕೆ ತರಕಾರಿ ವ್ಯಾಪಾರದ ಕೆಲಸ. ಹುಬ್ಬಳ್ಳಿಯ ಮಹಿಳೆಯೊಬ್ಬಳನ್ನ ಮದುವೆ ಆಗಿರ್ತಾನೆ. ಕೊನೆಗೂ ಈತನ ಬಗ್ಗೆ ಮಾಹಿತಿ ಸಿಗತ್ತೆ. ಈಗ ಅರೆಸ್ಟ್ ಆಗಿದ್ದಾನೆ. 27 ವರ್ಷದ ನಂತರ ಕೊಯಮತ್ತೂರು ಬ್ಲಾಸ್ಟ್ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದಂತವ ಪೊಲೀಸರ ಕೈಗೆ ಈಗ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.